ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡ ನಂತರ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಆಸ್ ಅ ಕಾರ್ಡಿಯಾಲಜಿಸ್ಟ್ ನೀವೇನು ಹೇಳ್ತೀರಿ? ಇದು ಶುದ್ಧ ಸುಳ್ಳು, 100ಕ್ಕಲ್ಲ 1000% ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಮ್ಮ ಭಾರತೀಯದ ವ್ಯಾಕ್ಸಿನು 2. ಒಂದು ಇಡೀ ಕೊರೋನಾ ವೈರಸ್ಸನ್ನು ಅಟಿನ್ಯೂಯೇಟ್ ಮಾಡಿ ಅದರ ಶಕ್ತಿಯನ್ನು ಕುಂದಿಸಿ ಕೊಟ್ಟಿದ್ದಾರೆ. ಕೊರೋನಾ ಬಂದಾಗಲೇ ಸಾಯದೆ ಉಳಿದವರು ಆ ಅಟಿನ್ಯೂಯೇಟೆಡ್ ಕೊರೋನಾ ವೈರಸ್ನಿಂದ ಸಾಯ್ತಾರೆ ಅಂದರೆ ಯಾರಾದರೂ ನಂಬಕ್ಕಾಗತ್ತಾ? ಇಲ್ಲ ಅಲ್ವಾ, ಮೂರ್ಖತನ. ಎರಡನೇದು ಇನ್ನೊಂದಿದೆ, ಈ ಕೊರೋನಾದ ಸ್ಪೈಕ್ ಪ್ರೋಟೀನನ್ನು ತಗೊಂಡು ಕಾಮನ್ ಕೋಲ್ಡ್ದು ಎಡಿನೋ ವೈರಸ್ ಮೇಲೆ ಅದನ್ನು ಕೂಡಿಸಿ ಕೊಟ್ಟಿರೋದು. ಕಾಮನ್ ಕೋಲ್ಡಿಂದ ನೆಗಡಿ ಕೆಮ್ಮಿಂದ ಯಾರಾದರೂ ಸತ್ತಿದಾರಾ ಅಂತ ಜಗತ್ತಿನಲ್ಲಿ ರಿಪೋರ್ಟ್ ಇದೆನಾ? ಇಲ್ಲ. ಸೊ ಪಾಲಿಟಿಕಲಿ ರಾಜಕಾರಣಿಗಳು ಏನಾದರೂ ಮಾತಾಡಲಿ, ನಾವು ಅಜ್ಞಾನಿಗಳಾಗಬಾರ್ದು, ವಿಜ್ಞಾನಿಗಳಿಂದ ಕಲಿತು ಸುಜ್ಞಾನಿಗಳಾಗಬೇಕು. ಅಂದರೆ ವ್ಯಾಕ್ಸಿನೇಷನ್ನಿಂದ 45 ಲಕ್ಷ ಜೀವ ಉಳಿದಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಭಾರತದ ಸರ್ಕಾರಕ್ಕೆ ಮೆಚ್ಚುಗೆ ತೋರಿಸಿದ್ದಾರೆ. 58 ದೇಶಗಳಿಗೆ ನಮ್ಮ ವ್ಯಾಕ್ಸಿನ್ ಹೋಗಿದೆ. ಆ ದೇಶದವರೆಲ್ಲ ನಮ್ಮ ಪ್ರಧಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಅಂಥ ಸಮಯದಲ್ಲಿ ನಾವೇ ಮೂರ್ಖರಂತೆ ಸಾಯ್ದೆ ಉಳಿದ್ವಲ್ಲ ಅಂತ ಸಂತೋಷ ಪಡೋದು ಬಿಟ್ಟು ಇಲ್ಲ ಕೊರೋನಾದಿಂದ ಆಯಿತು, ಕೊರೋನಾ ವ್ಯಾಕ್ಸಿನಿಂದ ಆಯಿತು ಅಂದರೆ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು.